Good morning, students. Welcome once again. In last class, we were discussing Francis Bacon's of studies, right? Francis Bacon was discussing about what is study and how study is useful in our life. All those things actually Francis Bacon was telling us in this lesson, right? ಸ್ಟಡೀಸ್ ನಾವು ಬ್ಲೈಂಡಾಗಿ ಸ್ಟಡಿ ಮಾಡ್ತೀವಿ, ಆದರೆ ಆ ಸ್ಟಡಿ ಅನ್ನೋದು ನಮ್ಮ ಲೈಫಲ್ಲಿ ಹೇಗೆ ರೋಲ್ ಪ್ಲೇ ಮಾಡುತ್ತೆ ಅದನ್ನೆಲ್ಲದನ್ನು ತುಂಬ ಇಂಟ್ರೆಸ್ಟಿಂಗಾಗಿ, ತುಂಬ ಅಕ್ಯುರೇಟ್ ಆಗಿ ಇಲ್ಲಿ ಫ್ರಾನ್ಸಿಸ್ ಬ್ಯಾಕನ್ ಈ ಆಫ್ ಸ್ಟಡೀಸಲ್ಲಿ ಹೇಳ್ತಾ ಬರ್ತಾನೆ. ನಿಮ್ಮ ಸೆಮಿಸ್ಟರ್ ಈ ವಂಡರ್ಫುಲ್ ಲೆಸನಿಂದ ಸ್ಟಾರ್ಟ್ ಆಗಿದ್ದು ಒಳ್ಳೆಯದೇ ಆಯಿತು. ಬಿಕಾಸ್ ನೀವಿನ್ನೂ ಫಸ್ಟ್ ಸೆಮಿಸ್ಟರ್ ಫಸ್ಟ್ ಇಯರ್ ಡಿಗ್ರಿಲಿದ್ದೀರಾ. ನಿಮಗೆ ಯು ಶುಡ್ ನೋ ವೈ ಯು ನೀಡ್ ಟು ಸ್ಟಡಿ ಅನ್ನೋದು ನಿಮಗೆ ತುಂಬ ಅವಶ್ಯಕತೆ ಇದೆ. ಯಾಕೆ ಓದಬೇಕು ನೀವು ನಿಮ್ಮ ಲೈಫಲ್ಲಿ? ಯಾಕಂದರೆ ನಾವು ತುಂಬ ಲಿಮಿಟೆಡ್ ಥಾಟ್ಸ್ ಇಟ್ಕೊಂಡಿರ್ತೀವಿ. ನೀವು ಯಾಕೆ ಓದಬೇಕು ಅಂತ ಅಂದರೆ ನಾವು ಪ್ಲೇನಾಗಿ ಹೇಳ್ತೀವಿ, ಐ ನೀಡ್ ಟು ಗೆಟ್ ಜಾಬ್, ಐ ಶುಡ್ ಲುಕ್ ಆಫ್ಟರ್ ಮೈ ಪೇರೆಂಟ್ಸ್, I should earn for my food, for my needs. That's why I need to study ಅಂತ ಪ್ಲೇನಾಗಿ ನಾವು ಹೇಳ್ಬಿಡ್ತೀವಿ ಅಲ್ವಾ? ಬಟ್ ಬಿಯಾಂಡ್ ದ್ಯಾಟ್ ಸ್ಟಡಿ ಈಸ್ ಮಸ್ಟ್ ಇನ್ ಅವರ್ ಲೈಫ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ academic, this bookish knowledge. Beyond that, you need to study the mentalities of people, study the environment, study the issues, all those things. And when you study all these things practically, you can face any difficulties. ಸೊ ಇಲ್ಲಿ ಫ್ರಾನ್ಸಿಸ್ ಬ್ಯಾಕನ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾನೆ. ಪ್ರೀವಿಯಸ್ ಕ್ಲಾಸಲ್ಲಿ ತುಂಬ ವಿಷಯಗಳು, ಬರೀ ಒಂದು ಪ್ಯಾರಾಗ್ರಾಫಲ್ಲೇ ತುಂಬ ವಿಷಯಗಳು ಬಂತು ಅಲ್ವಾ? ಏನು ಸ್ಟಡಿ ಅನ್ನೋದು ನಮ್ಮ ಲೈಫಲ್ಲಿ ಹೇಗೆ ರೋಲ್ ಪ್ಲೇ ಮಾಡುತ್ತೆ ಅಂತ ಸ್ಟಾರ್ಟಿಂಗ್ ಹೇಳ್ತಾ ಬಂದ. ಆಮೇಲೆ ಮಿಡಲ್ ಆಫ್ ದ ಪ್ಯಾರಾಗ್ರಾಫ್ ಹೇಳ್ದ, ಸ್ಟಡಿಂಗ್ ಟೂ ಮಚ್ ಈಸ್ ಆಲ್ಸೋ ಡೇಂಜರಸ್, ಡೋಂಟ್ ಬಿಕಮ್ ಅ ಬುಕ್ ವಾರ್ಮ್. ಓಕೆ, ಹಾಗಂತ ಹೇಳಿ ತುಂಬ ಓದ್ಕೊಂಡೇ ಕೂತ್ಕೊಂಡಿರೋದು ಇಟ್ಸ್ ವೆರಿ ಡೇಂಜರಸ್. 4 ಗೋಡೆ ಮಧ್ಯೆ ಓದ್ಕೊಳ್ತಾ ಕೂತ್ಕೊಳ್ಳೋದು, ಅದನ್ನು ಹೇಳ್ದ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸ್, ಹೌ ವಿ ಶುಡ್ ಡೀಲ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸ್ ಅನ್ನೋದನ್ನು ಇಲ್ಲಿ ಹೇಳ್ದ. ಯಾವ್ಯಾವ ಥರ ಬುಕ್ಸ್ ಇರುತ್ತೆ ಅದನ್ನು ನಾವು ಹೇಗೆ ಡೀಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕೆಲವು ಬುಕ್ಸ್ ಟೇಸ್ಟ್ ಮಾಡಬೇಕಷ್ಟೇ, ಕೆಲವು ಬುಕ್ಕು ಸ್ವಾಲೋ ಮಾಡೋ ಥರ ಇರುತ್ತೆ, ಕೆಲವು ಬುಕ್ಕು ವಿ ನೀಡ್ ಟು ಚ್ಯೂ ಆ್ಯಂಡ್ ಡೈಜೆಸ್ಟ್, ಆ ಥರ ಇರುತ್ತೆ ಕೆಲವು ಬುಕ್ಸು ಅಂತ ಅಲ್ವಾ? ಸೊ ಈ ಥರ ಡಿಫ್ರೆಂಟ್ ಆ್ಯಂಗಲಲ್ಲಿ ಫ್ರಾನ್ಸಿಸ್ ಬ್ಯಾಕನ್ ಥರ ಬಹುಶಃ ಸ್ಟಡೀಸ್ ಬಗ್ಗೆ ಹೇಳಿರೋದು ನಾನೆಲ್ಲೂ ನೋಡಿಲ್ಲ. ಲೆಟ್ ಅಸ್ ಮೂವ್ ಇನ್ ನೆಕ್ಸ್ಟ್ ಪ್ಯಾರಾಗ್ರಾಫ್. ವಾಟ್ ಹಿ ಈಸ್ ಗೋಯಿಂಗ್ ಟು ಟೆಲ್. ಹ್ಯಾವ್ ಬುಕ್ ಇನ್ ಫ್ರಂಟ್ ಆಫ್ ಯು. ರೀಡಿಂಗ್ ಮೇಕ್ಸ್ ಅ ಫುಲ್ ಮ್ಯಾನ್, conference a ready man, and writing an exact man. 3 things inna illi helidane. Reading makes a full man. Reading makes a full man. If you are a good reader, ನೀವು ತುಂಬ ಓದೋ ಅಭ್ಯಾಸ ಇಟ್ಕೊಂಡಿದ್ದೀರಾ, ಓದ್ತಾ ಇದ್ದೀರಾ ಅಂದರೆ ನೀವು ಒಬ್ಬ ಫುಲ್ ಮ್ಯಾನ್ ಆಗಿ ಮ್ಯಾನ್ ಆಗಿರ್ತೀರ. ಫುಲ್ ಮ್ಯಾನ್ ಅಂದರೆ ಏನು? ಫುಲ್ ಮ್ಯಾನ್ ಮೀನ್ಸ್ you can face anything, you can understand everything. Like that you will become a full man. Reading becomes a full man, makes a full man. Next, conference a ready man. Conference means what? See, ಅಂದರೆ 3 ಥರ ಪರ್ಸನ್ಸ್ ಇರ್ತಾರೆ. ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಹೋಗಿ, ಓಕೆ ನಾನು ಈ ಥರ 3 ಥರ ಪರ್ಸನ್ಸಲ್ಲಿ ನಾನು ಎಂಥವನು ಅಂತ ಅಥವಾ ಎಂಥವಳು ಅಂತ ನೀವು ಇಲ್ಲಿ ಗೆಸ್ ಮಾಡ್ತಾ ಹೋಗಿ. 3 ಥರ ಪರ್ಸನ್ಸ್ ಇರ್ತಾರೆ. ಒಬ್ಬರು ಹೇಗೆ ತುಂಬ ಓದಿರ್ತಾರೆ, ಅವರು ಓಕೆ ದೇ ವಿಲ್ ಬಿಕಮ್ ಅ ಫುಲ್ ಮ್ಯಾನ್. ಆ್ಯಂಡ್ ಸಮ್ ಪೀಪಲ್ ಆರ್ ದೇರ್, ದೇ ಆರ್ ವೆರಿ ವೆರಿ ಪರ್ಫೆಕ್ಟ್ ಇನ್ ಕಾನ್ಫರೆನ್ಸ್. ಕಾನ್ಫರೆನ್ಸ್ ಮೀನ್ಸ್ ಕಮ್ಯುನಿಕೇಷನ್, ಮಾತಾಡೋದು. ಓಕೆ, ಸೊ ಆ ಥರದವರು ತುಂಬ ರೆಡಿ ಮ್ಯಾನ್ ಆಗಿ ಕನ್ವರ್ಟ್ ಆಗ್ತಾರೆ. ಕಾನ್ಫರೆನ್ಸ್ ಆ ರೆಡಿ ಮ್ಯಾನ್. ಯಾರಿಗೆ ಎಬಿಲಿಟಿ ಇರುತ್ತೋ ಕಮ್ಯುನಿಕೇಷನ್ ಮಾಡೋದು, ಅವರು ರೆಡಿ ಮ್ಯಾನ್ ಆಗಿರ್ತಾರೆ. ಏನೇ ಸಿಚುವೇಶನ್ ಬರಲಿ ಟಕ್ ಅಂತ ಅಲ್ಲಿ ಅದನ್ನು ಫೇಸ್ ಮಾಡೋದು, ಟಕ್ ಅಂತ ಅದನ್ನು ಹ್ಯಾಂಡಲ್ ಮಾಡೋದು, ಆ ಥರ ಆಗ್ತಾರೆ. ಕಾನ್ಫರೆನ್ಸ್ ಆ ರೆಡಿ ಮ್ಯಾನ್. ಆ್ಯಂಡ್ ರೈಟಿಂಗ್ ಆ್ಯಂಡ್ ಎಕ್ಸಾಕ್ಟ್ ಮ್ಯಾನ್. 3ನೇ ಥರದವರು ಇದ್ದಾರೆ. ರೈಟಿಂಗ್
ಬರೀ ಓದ್ತಾ ಇಲ್ಲ, ಬರೀ ಕಾನ್ಫರೆನ್ಸ್, ಬರೀ ಕಮ್ಯುನಿಕೇಷನ್ ಬಿಲ್ಡಪ್ ಮಾಡ್ಕೊಂಡಿಲ್ಲ, ಬರೆಯೋ ಅಭ್ಯಾಸನೂ ಇದೆ ಅಂತ ಅಂದರೆ ಅದು ಅಂಥ ಪರ್ಸನ್ಸ್ ಯಾರಾಗ್ತಾರೆ, ದೇ ವಿಲ್ ಬಿಕಮ್ ಆ್ಯನ್ ಎಕ್ಸಾಕ್ಟ್ ಮ್ಯಾನ್, ಪರ್ಫೆಕ್ಟ್ ಮ್ಯಾನ್ ಆಗಿ ಆಗ್ತಾರೆ ಅವರು. ಇಲ್ಲಿ ಒಂದು ನಾನು ನೆನಪು ಮಾಡಲೇಬೇಕು ನಿಮಗೆ. ವೆನ್ ವಿ ವರ್ ಇನ್ ಅವರ್ ಚೈಲ್ಡ್ಹುಡ್ ಡೇಸ್, ಅವರ್ ಪೇರೆಂಟ್ಸ್ ಯೂಸ್ ಟು ಟೆಲ್ ಅಸ್ ಏನು, ಡೋಂಟ್ ರೀಡ್ ಜಸ್ಟ್ ಲೈಕ್ ದಟ್, ಹ್ಯಾವ್ ವೈಟ್ ಶೀಟ್ ಆ್ಯಂಡ್ ರೈಟ್ ವಾಟ್ ಎವರ್ ಯು ಆರ್ ರೀಡಿಂಗ್. ಓಕೆ, ನೀವೇನು ಓದ್ತಾ ಇದ್ದೀರಾ ಒಂದು ಪೇಪರಲ್ಲಿ ಬರೀರಿ, ಬರೆದ್ರೆ ನಿಮ್ಮ ತಲೆಯಲ್ಲಿರುತ್ತೆ, ಬರೀರಿ ಅಂತ ಅಲ್ವಾ. ಸೊ ಹಾಗೆ ನಾವು ಜಸ್ಟ್ ಬರೀ ಓದ್ತಾ ಇಲ್ಲ ಅಥವಾ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ, ಬರೀತಾನೂ ಇದ್ದೀವಿ. ನನಗೆ ಅನ್ಸುತ್ತೆ ಬರೀತಾ ಇದ್ದೀನಿ, ಒಂದು ಆರ್ಟಿಕಲ್ ಬರಿತೀನಿ, ಒಂದು ಸ್ಟೋರಿ ಬರಿತೀನಿ, ಒಂದು ನಾವೆಲ್ ಬರಿತೀನಿ. ಸೊ ಇಫ್ ಐ ಹ್ಯಾವ್ ದ ಹ್ಯಾಬಿಟ್ ಆಫ್ ರೈಟಿಂಗ್, ಐ ವಿಲ್ ಬಿಕಮ್ ಆ್ಯನ್ ಎಕ್ಸಾಕ್ಟ್ ಮ್ಯಾನ್. ಸೊ ಈ ಥರ ನಾವು 3 ಥರ ಪರ್ಸನ್ಸನ್ನು ನೋಡ್ತೀವಿ, ಅವ್ರು ಏನಾಗ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ ನೆಕ್ಸ್ಟ್ ಸೆಂಟೆನ್ಸ್, and therefore if a man write little, he need have a great memory. Okay, therefore ಯಾರಾದರೂ ತುಂಬ ಕಡಿಮೆ ಬರೀತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ತುಂಬ ಕಡಿಮೆ ಬರೀತಿದ್ದಾರೆ, ಅವರಿಗೆ he need have a great memory. ಅವರಿಗೆ ಗ್ರೇಟ್ ಮೆಮೊರಿ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್, ಇಫ್ he confer little, ಅವರಿಗೆ ಒಂಚೂರು ಕಾನ್ಫರ್ಮ್ ಮಾಡೋಕ್ಕೆ, ಕಮ್ಯುನಿಕೇಷನ್ ಮಾಡೋಕ್ಕೆ, ಮಾತಾಡೋಕ್ಕೆ ಬರ್ತಾ ಇದೆ. he need have a present wit, ಅವರಿಗೆ ಸ್ವಲ್ಪ ಬುದ್ಧಿವಂತಿಕೆ ಇರುತ್ತೆ. and if he read little, he need have much cunning to seem to know that he does not. ಬರೀ ಓದ್ತಾ ಇದ್ದಾರೆ, ಬೇರೆ ಏನೂ ಇಲ್ಲ ಅಂದರೆ ಸ್ವಲ್ಪ ಕನ್ನಿಂಗ್ ನೇಚರ್ ಬಂದುಬಿಟ್ಟಿರುತ್ತೆ ಅವರಿಗೆ. ಲೈಕ್ ದಟ್ he said his own angle. In next sentence he tells, histories make men wise, poets witty, the mathematics settle. Oh, now he has come to the subjects. Subjects ಗೆ ಬಂದ್ಬಿಟ್ಟ ಈಗ ಫ್ರಾನ್ಸಿಸ್ ಬ್ಯಾಕನ್. ಸಬ್ಜೆಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಏನು, ಹಿಸ್ಟ್ರೀಸನ್ನು ಓದುವಂಥ ಹ್ಯಾಬಿಟ್ ಯಾರ್ಯಾರಿಗಿದೆ, ಹಿಸ್ಟ್ರೀಸನ್ನು ತಿಳ್ಕೊಳ್ಳೋವಂಥ ಹ್ಯಾಬಿಟ್, ನಾಲೆಡ್ಜ್ ತಿಳ್ಕೊಳ್ಳೋ ಅಂಥದ್ದು ಯಾರಿಗಿದೆ ಹ್ಯಾಬಿಟ್, ಅವರು ದೇ ವಿಲ್ ಬಿಕಮ್ ವೆರಿ ವೈಸ್. ಬಿಕಾಸ್ ಸಿ, ಹಿಸ್ಟ್ರಿಲಿ ಏನೇನಿರುತ್ತೆ, ಇನ್ ವಿಚ್ ಇಯರ್ ವಾಟ್ ಹ್ಯಾಪನ್ಡ್ ಆ್ಯಂಡ್ ವೈ ಇಟ್ ಹ್ಯಾಪನ್ಡ್ ಆ್ಯಂಡ್ what all the things actually happened in that period, all those things we learn in history, right? ಹಿಸ್ಟ್ರಿಲಿ ಯಾವ ಇಯರಲ್ಲಿ ಯಾವ ರಾಜ ಯಾವ ರಾಜ್ಯಕ್ಕೆ ಅಟ್ಯಾಕ್ ಮಾಡ್ದ, ಎಲ್ಲಿ ಏನಾಯಿತು ಆ್ಯಂಡ್ ಯಾಕಾಯಿತು, ವೈ ಇಟ್ ಹ್ಯಾಪನ್ಡ್. ಓಕೆ, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ವಿ ಸ್ಟಡಿ ಇನ್ ಹಿಸ್ಟ್ರಿ. ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲೂ ನಾವು ಪಾಠಗಳನ್ನು ಕಲಿತಾ ಹೋಗ್ತೀವಿ. ಓಕೆ, ಅಲ್ಲಿ ಹಾಗಾಗಿತ್ತು, ಸೊ ನಾನು ನಮ್ಮ ಲೈಫಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡ್ಬೋದು, ನಾನು ಹೇಗಿರಬೇಕು, ವಿ ವಿಲ್ ಅಪ್ಲೈ ಆಲ್ ದೋಸ್ ಥಿಂಗ್ಸ್ ಇನ್ ಅವರ್ ಲೈಫ್. ಸೊ ಹಿಸ್ಟ್ರಿನ ಓದೋರು ಸ್ವಲ್ಪ ವೈಸ್ ಆಗಿರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್, ಪೊಯೆಟ್ಸನ್ನು ಓದೋರು ಸ್ವಲ್ಪ ವಿಟ್ಟಿ ಆಗಿರ್ತಾರೆ. ವಿಟ್ಟಿ ಮೀನ್ಸ್ ವಾಟ್, ಚಾಣಾಕ್ಷ ಅಂತ, ಬರೀ ಜಾಣ ಅಲ್ಲ, ಚಾಣಾಕ್ಷ. Witty means Chanaksha. It means if you are writing a line and conveying something in a lesson or in a story, but in poem you are conveying all those things in only a simple phrase. 1-2 ವರ್ಡ್ಸಲ್ಲಿ ಅಥವಾ 3-4 ವರ್ಡ್ಸಲ್ಲಿ ಅಷ್ಟೂ ಲೈನನ್ನು ಕನ್ವೆ ಮಾಡೋದನ್ನು ನೀವು ಪೊಯಮಲ್ಲಿ ಇಷ್ಟರಲ್ಲೇ ಕನ್ವೆ ಮಾಡ್ತಿದ್ದೀರಾ ಅಂದರೆ ದಟ್ ಈಸ್ ಅ ಮ್ಯಾಟರ್ ಆಫ್ ವಿಟ್, ರೈಟ್? ನಿಮ್ಮ ಚಾಣಾಕ್ಷತನೇ ಅಲ್ಲಿ ವರ್ಕ್ ಮಾಡೋದು. ಸೊ ಹಾಗಾಗಿ ಪೊಯೆಟ್ಸ್ಗಳು ತುಂಬ ವಿಟಿಯಾಗಿರ್ತಾರೆ ಅಂತ ಹೇಳ್ತಾನೆ. ಆ್ಯಂಡ್ ದ ಮ್ಯಾಥಮೆಟಿಕ್ಸ್ ಸೆಟಲ್, ಮ್ಯಾಥಮೆಟಿಕ್ಸ್ ಓದೋರು, ಸೆಟಲ್ ಮೀನ್ಸ್ ಡಿಫಿಕಲ್ಟ್. ಸೊ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಅದೆಲ್ಲ ಓದ್ತಾ ಇರ್ತಾರೆ, ಹಾಗಾಗಿ ದೇ ಕ್ಯಾನ್ ಫೇಸ್ ಸಮ್ ಡಿಫಿಕಲ್ಟೀಸ್. ಸೊ ಲೈಕ್ ದಿಸ್ he talks about the subjects and again he tells natural philosophy deep,
ನ್ಯಾಚುರಲ್ ಫಿಲಾಸಫಿನ ಓದೋರು ತುಂಬ ಡೀಪ್ ಆಗಿರ್ತಾರೆ. ನೀವು ನೋಡಿ, ಈ ಕೆಲವರು ಫಿಲಾಸಫಿ ಎಲ್ಲ ಹೇಳ್ತಿರ್ತಾರೆ, ವಾಟ್ ಈಸ್ ಲೈಫ್ ಆ್ಯಂಡ್ ವಾಟ್ ಈಸ್ ಸೋಲ್ and after the death, what is the role of soul, all these things some people use it to say, like related to philosophy, right? So ಅವರು ಫಿಲಾಸಫಿನ ಮಾತಾಡೋವಂಥವ್ರು ಸುಮ್ಮನೆ ನಿಮಗೆ ಮೇಲೆ ಕಾಣೋದಲ್ಲ ಹೇಳಲ್ಲ, ಆಮೇಲೆ ಹೇಳಿದ್ದಲ್ಲ ತಕ್ಷಣ ಅರ್ಥ ಆಗಲ್ಲ ನಿಮಗೆ. ದೇ ವಿಲ್ ಗೋ ಡೀಪ್ಲಿ ಆ್ಯಂಡ್ ಸೇ ರಿಲೇಟೆಡ್ ಟು ಫಿಲಾಸಫಿ. ಸೊ ಹಾಗೆ ನ್ಯಾಚುರಲ್ ಫಿಲಾಸಫಿ ಡೀಪ್, ಮಾರಲ್ ಗ್ರೇವ್, ಮಾರಾಲಿಟಿ ಅದನ್ನು ಹೇಳೋರು ಗ್ರೇವ್ ಅಂತ ಅನಿಸ್ತಾ ಇರುತ್ತೆ, ಅಂದರೆ ನಶ್ವರ, ಈ ಲೈಫೆಲ್ಲ ನಶ್ವರ ಆ ಥರ ಆಗಿರ್ತಾರೆ. ಲಾಜಿಕ್ ಆ್ಯಂಡ್ ರೆಟಾರಿಕ್, ಏಬಲ್ ಟು ಕಂಟೆಂಡ್, ಲಾಜಿಕ್ ಯೋಚನೆ ಮಾಡೋರು, ಲಾಜಿಕ್ ಇದೆಯಾ, ಈಗ ನಡೀತಾ ಇರೋದಕ್ಕೆ ಏನು ಲಾಜಿಕ್ ಇದೆ, ಆಲ್ ದೀಸ್ ಥಿಂಗ್ಸ್ ಯೋಚನೆ ಮಾಡೋರು ಕಂಟೆಂಟ್ ಆಗಿರ್ತಾರೆ. ಕಂಟೆಂಟ್ ಮೀನ್ಸ್ ತುಂಬ ಡಿಫಿಕಲ್ಟ್ ಆರ್ಗ್ಯುಮೆಂಟ್, ಅವರು ಆರ್ಗ್ಯೂ ಮಾಡ್ತಾ ಇರ್ತಾರೆ, ಹಾಗೆ ನಂಬಲ್ಲ ಅವರು ಲಾಜಿಕನ್ನು ಓದೋವಂಥವ್ರು. ಸೊ ಈ ಥರ ಸಬ್ಜೆಕ್ಟ್ಸ್ ರಿಲೇಟೆಡ್ ಇರ್ತಾರೆ ಅಂತ ಫ್ರಾನ್ಸಿಸ್ ಬ್ಯಾಕನ್ ಹೇಳ್ತಾ ಹೋಗ್ತಾನೆ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಓಕೆ ನಾನು ಏನು, ಐ ಲೈಕ್ ಹಿಸ್ಟ್ರಿ, ಆರ್ ಐ ಲೈಕ್ ಐ ಮೈ ಎ ಪೊಯಟ್, ಆರ್ ಐ ಮೈ ನ್ಯಾಚುರಲ್ ಫಿಲಾಸಫಿಕಲ್ ಥಿಂಕರ್ ಅನ್ನೋದನ್ನು ನೀವು ಯೋಚನೆ ಮಾಡಿ ಈಗ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ he tells, now there is no stand or impediment in the wait, but may be wrought out by fit studies. ಫಿಟ್ ಸ್ಟಡೀಸಿಂದ ನಾವು ಏನನ್ನು ಬೇಕಾದರೂ ಲೈಕ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ, ಬಟ್ ಫಿಟ್ ಸ್ಟಡೀಸ್ ಅನ್ನೋದು ಮುಖ್ಯ ಅಂತ ಹೇಳ್ತಾನೆ. ನೆಕ್ಸ್ಟ್, ಲೈಕ್ ಆಸ್ ಡಿಸೀಸಸ್ ಆಫ್ ದ ಬಾಡಿ ಮೇ ಹ್ಯಾವ್ ಅಪ್ರೋಪ್ರಿಯೇಟ್ ಎಕ್ಸಸೈಸಸ್. ಎಸ್, ಈಗ ಇನ್ನು ಮುಂದೆ ಇರೋವಂಥ ಲೈನ್ಸಲ್ಲಿ ತುಂಬ ವಂಡರ್ಫುಲ್ ಥಾಟ್ ಹೇಳ್ತಾನೆ. ಮೇ ಬಿ ನಾವು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲ್ವೇನೋ, ತುಂಬ ಡಿಫ್ರೆಂಟಾಗಿ ಹೇಳ್ತಾ ಹೋಗ್ತಾನೆ ಒಂದು ಕಾನ್ಸೆಪ್ಟ್ ಬಗ್ಗೆ. ಸಿ ಹಿಯರ್, ಲೈಕ್ ಆಸ್ ಡಿಸೀಸಸ್ ಆಫ್ ದ ಬಾಡಿ ಮೇ ಹ್ಯಾವ್ ಅಪ್ರೋಪ್ರಿಯೇಟ್ ಎಕ್ಸಸೈಸಸ್. ಆಸ್ ಡಿಸೀಸಸ್ ಆಫ್ ದ ಬಾಡಿ, ನಿಮ್ಮ ಬಾಡಿಲಿ ಏನೋ ಕಾಯಿಲೆ ಇದೆ, ನಿಮ್ಮ ಯಾವುದೋ ಪಾರ್ಟ್ಸಿಗೆ ಏನೋ ಕಾಯಿಲೆ ಇದೆ ಅಂತ ಅಂದರೆ ಅದಕ್ಕೆ ಅಪ್ರೋಪ್ರಿಯೇಟ್ ಎಕ್ಸಸೈಸಸ್ ಇದೆ ಅಲ್ವಾ, ಆ ಥರ ನಿಮ್ಮ ಮೈಂಡಲ್ಲೂ ಏನೋ ಒಂದು ಡ್ರಾಬ್ಯಾಕ್ ಇದೆ ಅಥವಾ ಏನೋ ಒಂದು ಕೊರತೆ ಇದೆ ಅಂತ ಅಂದರೆ ಅದಕ್ಕೆ ಅಪ್ರೋಪ್ರಿಯೇಟಾಗಿ ಏನು ಮಾಡಿದರೆ ನೀವೇನಾಗ್ತೀರಾ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಇಲ್ಲಿ ಮಾತಾಡ್ತಾನೆ. ವೆರಿ ಇಂಟ್ರೆಸ್ಟಿಂಗ್. ಸಿ ಹಿಯರ್, ಬೌಲಿಂಗ್ ಈಸ್ ಗುಡ್ ಫಾರ್ ದ ಸ್ಟರ್ನ್ ಆ್ಯಂಡ್ ಬ್ರೈನ್ಸ್. ಬೌಲಿಂಗನ್ನು ಮಾಡೋರು ನೋಡಿದ್ದೀರಾ, ಕ್ರಿಕೆಟಲ್ಲಿ ಬೌಲಿಂಗ್ ಮಾಡೋರು, ಅದು ಯಾರಿಗೆ ಒಳ್ಳೆಯದು ಅಂತ ಅಂದರೆ ಇಟ್ಸ್ ವೆರಿ ಗುಡ್ ಫಾರ್ ಸ್ಟೋನ್ ಆ್ಯಂಡ್ ಬ್ರೈನ್ಸ್. ಸ್ಟೋನ್ ಅಂತ ಅಂದರೆ ಮೇ ಬಿ ಹಿ ಈಸ್ ಟಾಕಿಂಗ್ ಅಬೌಟ್ ಕಿಡ್ನಿ ಸ್ಟೋನ್ಸ್ ಎಲ್ಲ ಆಗುತ್ತೆ ನಮಗೆ. ಓಕೆ, ಸೊ ಆ ಥರ ಮತ್ತು ಎಗೈನ್ ಎನರ್ಜಿ ಎಲ್ಲ ರೀಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಮಗೆ ಬೌಲಿಂಗ್ ನೆಸೆಸಿಟಿ ಇದೆ ಅಂತ ಹೇಳ್ತಾನೆ. ನೆಕ್ಸ್ಟ್, ಶೂಟಿಂಗ್ ಫಾರ್ ದ ಲಂಗ್ಸ್ ಆ್ಯಂಡ್ ಬ್ರೆಸ್ಟ್. ಶೂಟಿಂಗ್ ಹ್ಯಾಬಿಟನ್ನು ಬೆಳೆಸ್ಕೊಂಡ್ರೆ ಅದು ಲಂಗ್ಸ್ ಮತ್ತು ಬ್ರೆಸ್ಟ್ಗೆ ಒಳ್ಳೆಯದು. ನೆಕ್ಸ್ಟ್, ಜೆಂಟಲ್ ವಾಕಿಂಗ್ ಫಾರ್ ದ ಸ್ಟೊಮಕ್. ಜೆಂಟಲ್ ವಾಕಿಂಗ್, ಡೈಲಿ ನೀವು ವಾಕಿಂಗ್ ಮಾಡೋ ಹ್ಯಾಬಿಟ್ ಇಟ್ಕೊಂಡಿದ್ದೀರಾ ಅಂದರೆ ನಿಮ್ಮ ಸ್ಟೊಮಕ್ಕಿಗೆ ಒಳ್ಳೆಯದು. ಡಾಕ್ಟ್ರ್ ಹೇಳೋದು ಅದನ್ನೇ ಅಲ್ವಾ, ನಿಮ್ಮ ಸ್ಟೊಮಕ್ಕಿಗೆ ಒಳ್ಳೆಯದು. ರೈಡಿಂಗ್ ಫಾರ್ ದ ಹೆಡ್. ನೀವು ರೈಡಿಂಗ್ ಮಾಡ್ತಾ ಇದ್ದೀರಾ, ರೈಡಿಂಗ್ ಮಾಡೋ ಅಭ್ಯಾಸ ಇದೆ, ಸೊ ದಟ್ ಈಸ್ ಗುಡ್ ಫಾರ್ ಹೆಡ್ ಆ್ಯಂಡ್ ದ ಲೈಕ್. ಸ್ವಲ್ಪ ಏನೋ ಡಿಫ್ರೆಂಟ್ ಅನಿಸ್ತಾ ಇದೆ. ಇನ್ನು ಮುಂದೆ ಇನ್ನೂ ಎಕ್ಸಾಕ್ಟಾಗಿ ಅವನು ಒಂದಿಷ್ಟು ಪಾಯಿಂಟ್ಸ್ ಹೇಳ್ತಾ ಹೋಗ್ತಾನೆ. ಲೆಟ್ ಅಸ್ ಸಿ ಇನ್ ನೆಕ್ಸ್ಟ್ ಸೆಂಟೆನ್ಸ್ he tells, so if a man's wit be wandering, let him study the mathematics. So he will give you a conclusion now. ಒಂದು ಕನ್ಕ್ಲೂಷನ್ ಅನ್ನು ಕೊಡ್ತಾನೆ. ಸೊ ಇಫ್ ಅ ಮ್ಯಾನ್ಸ್ ವಿಚ್ ಬಿ ವ್ಯಾಂಡರಿಂಗ್, ಯಾರ್ದಾದ್ರೂ ಬುದ್ಧಿ ತುಂಬ ವ್ಯಾಂಡರಿಂಗ್ ಆಗಿದೆ. ವ್ಯಾಂಡರಿಂಗ್ ಮೀನ್ಸ್ ಚಂಚಲ ಅಂತೀವಲ್ಲ, ಒಂದು ಕಡೆ ನಿಲ್ತಾ ಇಲ್ಲ. ನಾವು ಹೇಳ್ತಿರ್ತೀವಿ ಒಂದು ಕಡೆ ನಿಲ್ತಾ ಇಲ್ಲ, ಅವನು ಒಂದು ಯೋಚನೆ ಮಾಡಲ್ಲ, ಈಗಿದ್ದಿದ್ದು ಈಗ ಹಾಗಿರಲ್ಲ. ಹಾಗೇನಾದರೂ ಯಾರಾದರೂ ಇದ್ದಾರೆ ಅಂತ ಅಂದರೆ ಲೆಟ್ ಹಿಮ್ ಸ್ಟಡಿ ಮ್ಯಾಥಮೆಟಿಕ್ಸ್. ಓ, ಹೌ ಡಿಫ್ರೆಂಟ್ ಇಟ್ ಈಸ್. ಎಷ್ಟು ಡಿಫ್ರೆಂಟ್ ಅನಿಸ್ತಾ ಇದೆ, ರೈಟ್? ಯಾಕಂದರೆ ನಾವು ಸಹಜವಾಗಿ ಹೇಳ್ಬಿಡ್ತೀವಿ, ಏನು ಅಯ್ಯೋ ಅವನ ಬುದ್ಧಿ ಒಂದು ಕಡೆ ಇದ್ದಿದ್ದು ಇನ್ನೊಂದು ಕಡೆ ಇರಲ್ಲ, ಅವನೇನು ಸೈನ್ಸ್ ಮಾಡ್ತಾನೆ, ಬೇಡ ಬಿಡು ಅಂತ.
Like I am giving you for one example, that's it. ಓಕೆ, ಒಂದು ಡಿಸಿಷನಿಗೆ ಬಂದ್ಬಿಡ್ತೀವಿ. ಆದರೆ ಫ್ರಾನ್ಸಿಸ್ ಬ್ಯಾಕನಿನ ಈ ಥಾಟ್ ಇದೆಯಲ್ಲ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಾವು ಕನ್ನಡದಲ್ಲಿ ಒಂದು ಗಾದೆ ಹೇಳ್ತೀವಿ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಮುಳ್ಳಿದೆ ಅಲ್ಲಿ, ಅದನ್ನು ತೆಗಿಯಕ್ಕೆ ಹೂ ತೊಗೊಂಡು ಬಂದು ತೆಗಿತೀರಾ? ನಾವು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಸೊ ಇಲ್ಲಿ ಆ ಥರ ಏನಾದರೂ ಮಕ್ಕಳು ತುಂಬ ಡೈವರ್ಟ್ ಆಗ್ತಾ ಇದ್ದಾರೆ, ತುಂಬ ಚಂಚಲ ಇದ್ದಾರೆ ಅಂದರೆ, ಲೆಟ್ ಹಿಮ್ ಸ್ಟಡಿ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸಲ್ಲಿ ನಾವು ಹಂಗೆ ಡೈವರ್ಟ್ ಆಗಕ್ಕೆ ಬರಲ್ಲ, ರೈಟ್? ನೀವು ಯಾಕಂದರೆ ಇಟ್ ಆಸ್ಕ್ಸ್ ಯುವರ್ ಕಾನ್ಸಂಟ್ರೇಷನ್. ನಿಮ್ಮ ಕಾನ್ಸಂಟ್ರೇಷನನ್ನು ಕೇಳುತ್ತೆ ಅದು. ಯಾಕಂದರೆ ಆ ಲೆಕ್ಕ ಬಗೆಹರಿಯಲ್ಲ ನೀವು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದರೆ. ಆವಾಗ ಆಟೋಮೆಟಿಕಲಿ ನಿಮ್ಮ ಮೈಂಡ್ ಒಂದು ಸ್ಥೀಮಿತಕ್ಕೆ ಬರುತ್ತೆ. ಯಾವ ಆ್ಯಂಗಲಲ್ಲಿ ಹೇಳಿದ್ದಾನೆ? ಓಕೆ, ವೆರಿ ಇಂಟ್ರೆಸ್ಟಿಂಗ್, ರೈಟ್? ಇನ್ ನೆಕ್ಸ್ಟ್ ಸೆಂಟೆನ್ಸ್ ಹಿ ಟೆಲ್ಸ್, for in demonstrations, if his wit be called away never so little, he must begin again. If his wit be not apt to distinguish or find differences, let him study the schoolman. ಯಾರ್ದಾದ್ರೂ ವಿಟ್, ಯಾರ್ದಾದ್ರೂ ಬುದ್ಧಿವಂತಿಕೆ ಹಿಂಗೆ ಅಂತ ಜಡ್ಜ್ ಮಾಡೋಕ್ಕಾಗ್ತಿಲ್ಲ, ಎಲ್ಲದರಲ್ಲೂ ಇದ್ದಾನೆ ಅಂತಂದರೆ ಲೆಟ್ ಹಿಮ್ ಬಿಕಮ್ ಅ ಸ್ಕೂಲ್ ಮ್ಯಾನ್. ಒಬ್ಬ ಸ್ಕೂಲ್ ಮ್ಯಾನ್ ಆಗೋಕ್ಕೆ ಅವನನ್ನು ಬಿಟ್ಬಿಡಿ. ಬಿಕಾಸ್ ಒಬ್ಬ ಸ್ಕೂಲ್ ಮ್ಯಾನ್ ಆಗೋದು ಎಲ್ಲ ನಾಲೆಡ್ಜ್ ಇದ್ದಾಗ ಮಾತ್ರ ಹಿ ವಿಲ್ ಬಿಕಮ್ ಅ ಸ್ಕೂಲ್ ಮ್ಯಾನ್. ಸೊ ಲೈಕ್ ದಟ್ ಹಿ ಟೆಲ್ಸ್. ಆ್ಯಂಡ್ ನೆಕ್ಸ್ಟ್, ಫಾರ್ ದೇ ಆರ್ ಸೆಕ್ಟರ್ಸ್, ಇಟ್ ಮೀನ್ಸ್ ಸ್ಪ್ಲಿಟರ್ಸ್ ಆಫ್ ಹೇರ್ಸ್. ಸ್ಪ್ಲಿಟರ್ಸ್ ಹೇಗಿರುತ್ತಲ್ಲ ಹಾಗೆ ತುಂಬ ಎರಡೆರಡು ಯೋಚನೆ ಇಟ್ಕೊಂಡು ಅಲ್ಲಿ ಸ್ಕೂಲ್ ಮ್ಯಾನ್ ಆಗಿ ರೋಲ್ ಪ್ಲೇ ಮಾಡ್ತಾ ಇರ್ತಾರೆ. If he be not apt to beat over matters and to recall up one thing to prove and illustrate another, and let him study the lawyer's case. It's very interesting. ಇಲ್ಲಿ ಹೇಳ್ತಾನೆ, ಯಾರಾದರೂ ಪರ್ಸನ್ ಏನೋ ಒಂದನ್ನು ತಗೊಂಡಿರ್ತಾನೆ, ಅದಕ್ಕೆ ಕರೆಕ್ಟಾಗಿರೋ ಡಿಸಿಷನ್ ಕೊಡದೆ ಇನ್ನೇನೋ ಡಿಸಿಷನ್ಸ್ ಕೊಟ್ಬಿಡ್ತಾನೆ, ಅವನಿಗೆ ಏನೋ ನಡೀತಿದೆ ಅದನ್ನು ಜಡ್ಜ್ ಮಾಡೋಕ್ಕಾಗ್ತಿಲ್ವಾ? ಲೆಟ್ ಹಿಮ್ ಸ್ಟಡಿ ಲಾಯರ್ಸ್ ಕೇಸ್, ಲೆಟ್ ಹಿಮ್ ಬಿಕಮ್ ಅ ಲಾಯರ್. ಓಕೆ, ಅವನನ್ನು ಲಾಯರ್ ಆಗಕ್ಬಿಡಿ ಅಂತ ಹೇಳ್ತಾನೆ. ವೆರಿ ಆ್ಯಕ್ಚುಲಿ ಡಿಫ್ರೆಂಟ್ ಥಾಟ್ ಆ್ಯಕ್ಚುಲಿ. ಸೊ ಎವ್ರಿ ಡಿಫೆಕ್ಟ್ ಆಫ್ ದ ಮೈಂಡ್ ಮೇ ಹ್ಯಾವ್ ಅ ಸ್ಪೆಷಲ್ ರೆಸಿಪ್ಟ್. ದಿಸ್ ಇಸ್ ಲಾಸ್ಟ್ ಸೆಂಟೆನ್ಸ್. ಸೊ ಏನರ್ಥ ಆಗುತ್ತೆ ಇದರಿಂದ? ಎವ್ರಿ ಡಿಫೆಕ್ಟ್ ಆಫ್ ದ ಮೈಂಡ್ ಮೇ ಹ್ಯಾವ್ ಅ ಸ್ಪೆಷಲ್ ರೆಸಿಪ್ಟ್. ನಮ್ಮ ಮೈಂಡಿನ ಪ್ರತಿಯೊಂದು ಡಿಫೆಕ್ಟ್ ಇದೆಯಲ್ಲ, ಅದಕ್ಕೆ ಅದರದ್ದೇ ಆದಂಥ ಔಷಧಿ ಇದೆ, ಅದನ್ನು ನಾವು ಕಂಡ್ಕೋಬೇಕಷ್ಟೆ. ನಾವು ಸಹಜವಾಗಿ ಹೇಳಿಬಿಡ್ತೀವಿ, ಅಯ್ಯೋ ತುಂಬ ಅವನು ದಡ್ಡ ಇದ್ದಾನೆ, ಅವನು ತುಂಬ ಡೈವರ್ಟ್ ಆಗ್ತಾನೆ, ಅವನು ಮ್ಯಾಥಮೆಟಿಕ್ಸ್ ಎಲ್ಲ ಓದಕ್ಕೆ ಬರಲ್ಲ. ಅಥವಾ ನೀವು ಮನೇಲೇ ನೋಡಿ, ಮಕ್ಕಳು ತುಂಬ ನಾಟಿಯಾಗಿ ಅದು ಇದು ಎಲ್ಲನೂ ಮಾಡ್ತಿರ್ತಾರೆ. ಓಕೆ, ಎಲ್ಲನೂ ಡೈವರ್ಟ್ ಆಗ್ತಾ ಇರ್ತಾರೆ. ಅಂಥ ಮಕ್ಕಳಿಗೆ ನೀವು ನೋಡಿ ಏನಾದರೂ ಒಂದು ಫನ್ ಆಗಿರೋವಂಥ ಮ್ಯಾಥಮೆಟಿಕ್ಸ್ ಕೊಟ್ಟು ನೋಡಿ. ಸೊ ಇಟ್ ಇನ್ವಾಲ್ವ್ಸ್ ಇನ್ ದಟ್ ಮ್ಯಾಥಮೆಟಿಕ್ಸ್. ಆವಾಗ ಡೈವರ್ಟ್ ಆಗಲ್ಲ, ಚಂಚಲತೆ ಬರಲ್ಲ, ಅದರಿಂದ ಹೊರಗೆ ಬರ್ತಾರೆ ಮಕ್ಕಳು. ಸೊ ಹೀಗೆ ಎವ್ರಿ ಡಿಫೆಕ್ಟ್ ಆಫ್ ದ ಮೈಂಡ್, ಏನೇನು ಡಿಫೆಕ್ಟ್ ಇದೆ ಮೈಂಡಲ್ಲಿ ಅದಕ್ಕೆ ಔಷಧಿ ಹಾಗೆ ಕೊಡಬೇಕು, ಇನ್ನೇನೋ ಬೇರೆದು ಕೊಡೋದಲ್ಲ. ಬಿಕಾಸ್ ಇಫ್ ಯು ಹ್ಯಾವ್ ಅ ಬ್ಯಾಕ್ ಪೇಯ್ನ್ ಇದೆ ಅಂಥೇಳಿ ಈಗ ನೀವು ಡಾಕ್ಟ್ರ್ ಹತ್ರ ಹೋದಾಗ, ಹ್ಯಾವ್ ಯು ಅಬ್ಸರ್ವ್ ಡಾಕ್ಟರ್ ಬ್ಯಾಕ್ ಪೇಯ್ನ್ ಮೂವ್ ಮಾಡೋವಂಥ ಎಕ್ಸಸೈಸಸ್ ಹೇಳ್ತಾರೆ. ಅಥವಾ ಮಂಡಿ ನೋವಿದೆ ಅಂತ ನೀವು ಡಾಕ್ಟ್ರ್ ಹತ್ರ ಹೋದಾಗ ಮಂಡಿನ ಈ ಥರ ಮೂವ್ ಮಾಡೋವಂಥ ಎಕ್ಸಸೈಸಸ್ ಹೇಳ್ತಾರೆ. ಯಾಕೆ ಹೇಳಬೇಕು? ಅಲ್ಲಿ ನೋವಿದೆ ಅಲ್ವಾ, ಅದನ್ನು ಬಿಟ್ಬಿಡ್ಬೇಕಲ್ವಾ? ನೋ. ಸೊ ಎವ್ರಿ ಡಿಫೆಕ್ಟ್ ಆಫ್ ದ ಮೈಂಡ್ ಆರ್ ದ ಬಾಡಿ ಹ್ಯಾಸ್ ಇಟ್ಸ್ ಓನ್ ರೆಸಿಪ್ಟ್. ಅದಕ್ಕೆ ಅದರದ್ದೇ ಆದ ಔಷಧಿ ಇದೆ. ಹಾಗೆ ಯೋಚನೆ ಮಾಡಬೇಕು. ಹಾಗೆ ಫ್ರಾನ್ಸಿಸ್ ಬ್ಯಾಕನ್ ಇಲ್ಲಿ ಹೇಳ್ತಾ ಹೋಗ್ತಾನೆ. ಸೊ ದಿಸ್ ಇಸ್ ವಾಟ್ ಆಫ್ ಸ್ಟಡೀಸ್ ಬಗ್ಗೆ ಇಷ್ಟು ವೆರೈಟೀಸ್ ಥಾಟ್ಸು, ಇಷ್ಟು ವೆರೈಟಿ ಆಫ್ ಕಾನ್ಸೆಪ್ಟ್ ಫ್ರಾನ್ಸಿಸ್ ಬ್ಯಾಕನ್ ನಮಗಿಲ್ಲಿ ಹೇಳಿದ್ದಾನೆ. ಏನೆಲ್ಲ ಡಿಸ್ಕಸ್ ಮಾಡಿದ್ದಾರೆ, ಒಂದು ಬುಕ್ಸ್ ಬಗ್ಗೆ ಹೇಳ್ತಾನೆ, ಚಾಯ್ಸಸ್ ಬಗ್ಗೆ ಹೇಳ್ತಾನೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸನ್ಸ್ ಬಗ್ಗೆ ಹೇಳ್ತಾನೆ, ಆ್ಯಂಡ್ ಹೌ ವಿ ನೀಡ್ ಟು ಅಪ್ಲೈ ಸ್ಟಡಿ ಇನ್ ಅವರ್ ಲೈಫ್ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಹೀಗೆ ಫ್ರಾನ್ಸಿಸ್ ಬ್ಯಾಕನ್ ಆಫ್ ಸ್ಟಡೀಸಲ್ಲಿ ನಮಗೆ ಮೇ ಬಿ ಇಟ್ಸ್ ವೆರಿ ಸ್ಮಾಲ್ ಆರ್ಟಿಕಲ್, ಸ್ಮಾಲ್ ಲೆಸನ್, ಬಟ್ it gives you a bundle of knowledge. So read once again in your home and you will come to know. This is what of studies of Francis Bacon. Let us complete the class here itself.
If you have any doubts, ask me.